ಜಯರಾಮ್ ರಮೇಶ್ ಅನ್ನುವಂಥವ್ರಿಗೆ ಅದು ಏನಾಗಿದೆಯೋ ಗೊತ್ತಿಲ್ಲ. ಯಾಕೆ ಅವಾಗವಾಗ ಇಂಥ ಹೇಳಿಕೆಗಳನ್ನು ಕೊಡ್ತಾರೆ? ಪಾಕ್ ನೀಚತನ ಬಯಲು ಮಾಡೋಕೆ ವಿದೇಶಕ್ಕೆ ಸಂಸದರ ನಿಯೋಗವನ್ನು ಕಳುಹಿಸಿಕೊಟ್ಟಿದೆ ಕೇಂದ್ರ. ಕಾಂಗ್ರೆಸ್ ಮುಖಂಡ ಜಯರಾಮ್ ರಮೇಶ್ ಈಗ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಕೋರರು ಹಾಗೂ ಸಂಸದರು ಅಲ್ಲಿ ಇಲ್ಲಿ ಓಡಾಡುತ್ತಿದ್ದಾರೆ. ಟೀಕಿಸುವ ಭರದಲ್ಲಿ ಸಂಸದರನ್ನೂ ಉಗ್ರರಿಗೆ ಹೋಲಿಸಿದ್ದಾರೆ ಜಯರಾಮ್ ರಮೇಶ್. ಪಾಕ್ ನೀಚತನ ಬಯಲು ಮಾಡೋಕೆ ವಿದೇಶಕ್ಕೆ ಸಂಸದರ ನಿಯೋಗವನ್ನು ಕಳುಹಿಸಿಕೊಟ್ರೆ ಇಲ್ಲಿ ಜಯರಾಮ್ ರಮೇಶ್ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ. ಎರಡನ್ನೂ ಜೊತೆಯಾಗಿ ಹೇಳ್ತಾರೆ. ಪಹಲ್ಗಾಮ್ ದಾಳಿಕೋರರು ಹಾಗೂ ಸಂಸದರು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿ. ಏನ್ರಿ ಈ ವಯಸ್ಸಾಗ್ತಾ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕೆ ಹೊರತು ಈ ರೀತಿಯಾಗಿ ಸಡಿಲವಾಗಿ ಮಾತುಗಳಿರ್ಬೇಕಾ? ಅಥವಾ ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ ನಾವು ಅಧಿಕಾರದಲ್ಲಿ ಇಲ್ಲ ಅಂತ, ಅದಕ್ಕೆ ಹಿಂಗೆಲ್ಲ ಮಾತನಾಡೋದಾ? ಏನು ಮಾತನಾಡ್ತೀವಿ, ಯಾವ ರೀತಿಯಾಗಿ ಪದಗಳನ್ನು ಬಳಕೆ ಮಾಡ್ತೀವಿ ಅನ್ನಂತೂ ಕನಿಷ್ಠ ಜ್ಞಾನ ಆದರೂ ಇರಬೇಕಲ್ವಾ? ಆ ಪಕ್ಷದಲ್ಲೂ ಯಾರೂ ಹೇಳಲ್ವಾ?